ಎಕ್ಸ್ಕ್ಯೂಸ್ ಮೀ. ಯೆಸ್. ಒಂದು ಫೋನ್ ಮಾಡ್ಬೋದಾ? ಮಾಡಿ. ಥ್ಯಾಂಕ್ ಯು. ಹಲೋ ಡ್ಯಾಡಿ, ಸಂಗೀತ ಮಾತಾಡ್ತಿದ್ದೀನಿ. ಏನಮ್ಮ, ಎಲ್ಲಿಂದ ಮಾತಾಡ್ತಿದ್ಯಾ? ಹೈವೇ ಪೆಟ್ರೋಲ್ ಬಂಕ್ ಇದೆ ಡ್ಯಾಡಿ. ವ್ಯಾನ್ ಕೆಟ್ಟ ಹೋಗಿದೆ. ಹಂಗ ನೀನ್ ಅಲ್ಲೇ ಇರವ, ಬೇರೆ ಗಾಡಿ ಕಳ್ಸ್ಕೊಡ್ತೀನಿ. ಓಕೆ ಡ್ಯಾಡಿ, ಥ್ಯಾಂಕ್ ಯು. ತಗೊಳ್ಳಿ. ನೋ ನೋ ನೋ, ಹುಡುಗಿರ ಹತ್ರ ನಾವು ಹಣ ತಗೊಳಲ್ಲ, ನಾವು ತಗೊಳ್ಳೋದೇ ಬೇರೆ. ವಾಟ್ ಯು ಮೀನ್? ಏ ಮಿಸ್ಟರ್, ಏನ್ ಮಾಡ್ತಾ ಇದ್ಯಾ? ಇನ್ನೂ ಏನು ಮಾಡಿಲ್ಲ, ಇನ್ಮೇಲೆ ಮಾಡೋದು. ಟೇಸ್ಟ್ ಬಹಳ ಚೆನ್ನಾಗಿದೆ. ಪ್ಲೀಸ್ ಸರ್, ಕಾಪಾಡಿ ಸರ್. ತಿನ್ಬೇಕಾದ್ರೆ ಏನಮ್ಮ ಹಿಂಗ್ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ಹೋಗಮ್ಮ ಕಡೆ. ಸರ್, ನನ್ನ ಬಲಾತ್ಕಾರ ಮಾಡಕ್ ಬರ್ತಿದ್ದಾನೆ. ಪ್ಲೀಸ್ ಸರ್, ಪ್ಲೀಸ್ ದಯವಿಟ್ಟು ಕಾಪಾಡಿ. ಹೌದಾ? ನಮ್ಗೆ ಟೈಮ್ ಇಲ್ಲ, ಹೋಗಿ ತಿನ್ರೋ. ಪ್ಲೀಸ್ ಸರ್, ಪ್ಲೀಸ್ ಕಾಪಾಡಿ ಸರ್, ಕಾಪಾಡಿ. ಅವತ್ ನೋಡಿದ್ರೆ ಆತ್ಮಹತ್ಯೆ ಅಂತ ನಾಟಕ ಆಡ್ದು, ಇವತ್ ನೋಡಿದ್ರೆ ಬಲಾತ್ಕಾರ ಅಂತ ನಾಟಕ ಆಡ್ತಾವಳೆ. ಒಟ್ನಲ್ಲಿ ನಮ್ಗೆ ಆಗ್ಬೇಕು. ಗುರು, ನಾಟಕ ಅಲ್ಲ, ಅವಳ ನಿಜವಾಗ್ಲೂ ರೇಪ್ ಮಾಡ್ತಿದ್ದಾರೆ. ಗುರು, ನೀನು ಎಲ್ಲರ ಹತ್ರನು ಬಲ್ದ್ ನನ್ ಮಗ ಅನ್ಸ್ಕೋಬೇಕಾದ್ರೆ ಹೋಗಿ ಕಾಪಾಡು ಗುರು. ಹಂಗಂತೀಯ? ಎಲ್ಲಿ, ಯಾರು? ದಾರಿ ಬಿಡಿ. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ಏನ್ ಸರ್, ನನ್ನ ಮಾತಿಗೆ ರಿಯಾಕ್ಷನ್ ಇಲ್ದೇನೆ ಹೋಗ್ತಿದ್ದೀರಾ? ಇಂಥ ಸಿಚುವೇಶನ್ ಏನಾದ್ರೂ ಸಿನಿಮಾ ಹೀರೋಗಳಿಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಿದ್ರು. ನೀವು ನೋಡಿದ್ರೆ ಸೈಲೆಂಟ್ ಆಗಿ ಹೋಗ್ತಿದ್ದೀರಲ್ಲ. ಐ ಲೈಕ್ ಯು ಸರ್, ಐ ಲವ್ ಯು. ನೋಡಿ, ಈ ಲವ್ ಡವ್ ಎಲ್ಲ ಬೇರೆ ಯಾರ ಹತ್ರ ಇಟ್ಕೊಡಿ. ಏನೋ ಹೆಣ್ಣುಡಿಗೆ ಕಷ್ಟ ಆಡಿದಾಳೆ ಅಂತ ಹೆಲ್ಪ್ ಮಾಡಿದೆ ಅಷ್ಟೇ. ಪ್ಲೀಸ್ ನನ್ ಮಾತು ಕೇಳಿ. ನೋಡಿ, ಎಟಕ್ದೇರೋ ಹೂಗ ಆಸೆ ಪಡೋದು ಅಯೋಗ್ಯರ ಲಕ್ಷಣ. ಆ ಹೂವು ತಾನಾಗ್ ತಾನು ಆಸೆ ಪಟ್ಟು ಬಂದ್ರೆ ಗುಲಾಬಿ ಹೂ ನೋಡಕ್ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಮುಳು ತುಂಬಿಕೊಂಡಿರುತ್ತೆ. ನೀವು ಶ್ರೀಮಂತರು, ನಾನು ಕೆಲಸ ಇಲ್ಲದೆ ಅಲಿತಾರ ಬಡವ.
ನನ್ನ ನಂಬ್ಕೊಂಡು ನಮ್ಮ ತಾಯಿ ನಮ್ ತಂಗಿ ಇದ್ದಾರೆ. ಶ್ರೀಮಂತರ ಜೊತೆ ಸವಾಸ, ಬೆಂಕಿ ಜೊತೆ ಸರಸ. ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಬರ್ಲಾ, ಗುಡ್ ಬೈ. ನಿಜವಾದ ಹೀರೋ ಅಂದ್ರೆ ನೀವೇ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಐ ಲವ್ ಯು, ರಿಯಲಿ ಐ ಲವ್ ಯು. ಅಮ್ಮ 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 ಏನಾಗ್ತಾ ಇದೆಯಮ್ಮ? ಅಮ್ಮ ಪಕ್ಕಕ್ಕೆ ಹೋಗೋಣ ಅಮ್ಮ. ಅಮ್ಮ ಅಮ್ಮ ಪೆಟ್ಟಾಯ್ತಮ್ಮ. ಅಮ್ಮ ನಾನು ಬರ್ತೀನಿ. ಕೂತ್ಕೊಮ್ಮ, ಒಂದ್ ಲೋಟ ಶರ್ಬತ್ ಕುಡ್ಕೊಂಡು ಹೋಗುವಂತೆ. ಕೂತ್ಕೋ. ಆ ಫೋಟೋದಲ್ಲಿರೋರು ಯಾರಮ್ಮ? ಇವನ್ ನಿನ್ ಗೊತ್ತೇನಮ್ಮ? ಚೆನ್ನಾಗ್ ಗೊತ್ತು. ಅವನೊಬ್ಬ ಪುಂಡ ಪೋಖ್ರಿ. ಈ ಪಟಿಂಗನ್ ಫೋಟೋನ ತಿಪ್ಪೆಗೆಸದ್ ಬಿಟ್ಟು ಮನೇಲಿ ಇಟ್ಕೊಂಡಿದ್ದೀರಲ್ಲ. ಲುಕ್ ಮಿಸ್ಟರ್, ನಮ್ಮ ಅಣ್ಣನ್ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ನಾನ್ ಸುಮ್ನೆ ಇರೋದಿಲ್ಲ. ಇವರು ನಿಮ್ಮ ಅಣ್ಣನ? ಹೌದಮ್ಮ, ನಮ್ ಜಗದೀಶ ಎಂಎನಲ್ಲಿ ಫಸ್ಟ್ ರ್ಯಾಂಕ್. ಏನ್ ಮಾಡೋದು, ಅಷ್ಟು ವಿದ್ಯೆ ಇದ್ರು ಅವನಿಗೊಂದ್ ಕೂಲಿ ಕೆಲ್ಸನೂ ಸಿಗ್ಲಿಲ್ಲ. ಸಂಗೀತ, ಬನ್ನಿ ಹೋಗೋಣ. ಇಲ್ಲಿ ಗಾಳಿ ಬೆಳಕು ಇಲ್ಲ, ಕೆಟ್ಟ ವಾಸನೆ ತಡ್ಕೊಳಕ್ಕೆ ಆಗ್ತಿಲ್ಲ. ಕಮಾನ್. ಕಾರಲ್ಲಿ ಎಸಿ ಇದೆ, ನೀವು ಹೋಗಿ ಕೂತ್ಕೊಳ್ಳಿ, ಬರ್ತೀನಿ. ಏನಮ್ಮ ಶರಬತ್ ಕೊಡ್ತೀನಿ ಅಂದ್ರೆ? ಈಗ ತರ್ತೀನಿ. ನೀವಿರ್ಬೇಕಾದ ಜಾಗ ಅಲ್ಲಲ್ಲ, ಇಲ್ಲಿ. ಓಹ್, ಸ್ವಿಮ್ಮಿಂಗ್ ಬಿಟ್ಟಿ ಮನೆಯವ್ರಿಗೆ ಹುಡ್ಕೊಂಡ್ಬಿಡ್ತೀಯಾ? ಹೌದು, ನೀ ಮನೆಗೂ ಸಾಮಾನ್ ಸಪ್ಲೈ ಮಾಡಿ ಸೇಲ್ಸ್ ಕಲ್ಲ. ಅಲ್ಲ, ನಿನ್ ಗರ್ಲ್ ಫ್ರೆಂಡ್. ನನಗ್ ಗೊತ್ತು ನೀನ್ ಈ ಪಾಯಿಂಟ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತು. ಅದು ಸರಿ, ನೀನ್ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನಿಗೆ ಮಂಡ್ಯ ಬೆಣ್ಣೆ ಹಚ್ಚಿದ ತಕ್ಷಣ ನಾನು ಕರಗಿ ನೀರಾಗಿ ನಿನ್ ಬುಟ್ಟಿಗೆ ಬೀಳ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇಂಪಾಸಿಬಲ್. ನನ್ನ ಮಾನ ಕಾಪಾಡಿದ ಹೀರೋನ ಮೀಟ್ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ದಾರಿಯಲ್ಲಿ ನಿಮ್ ತಾಯಿ ಸಿಕ್ಕಿದ್ರು, ಅವ್ರ ಜೊತೆಲಿ ಬಂದು ನಿಮ್ಮನ್ನ ನೋಡೋ ಅವಕಾಶ ಸಿಕ್ತು. ನೋಡು, ಅದು ಇದು ನೆಪ ಇಟ್ಕೊಂಡು ಮತ್ತೆ ಮನೆ ಕಡೆ ಬರೋ ಪ್ರಯತ್ನ ಮಾಡಬೇಡ. ಜ್ಞಾಪಕ ಇಟ್ಕೋ. ಗುಡ್ ಬೈ. ಈ ಮನೆ ಕಡೆ ಬರೋದಿಲ್ಲ ಮಿಸ್ಟರ್ ಜಗದೀಶ್. ಈ ಮನೆಗೆ ಸೊಸೆಯಾಗಿ ಬಂದು ಇಲ್ಲೇ ಸೆಟ್ಲ್ ಆಗ್ತೀನಿ. ಆ ಗಣೇಶ್ ಎಂಟರ್ಪ್ರೈಸಸ್ಗೆ ಚೆಕ್ ಕಳ್ಸಿ ಅಂತ ಹೇಳಿದೆಲ್ಲ ಕಳ್ಸಿದ್ರೇನ್ರಿ? ಕಳ್ಸಿದೀನಿ ಸರ್. ಇವತ್ತೇ ನಮಗ್ ಬೇಕಾಗಿರೋ ಪೇಂಟ್ನೆಲ್ಲ ತರಿಸಿ ನಮ್ ಪೇಂಟರ್ಸ್ಗೆಲ್ಲ ಕೊಟ್ಬಿಡಿ. ಸರಿ ಸರ್. ಹಾಯ್ ಡ್ಯಾಡಿ. ನೀನ್ ಯಾಕವ ಬಂದೆ ಈ ಬಿಸಿಲಲ್ಲಿ? ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು ಡ್ಯಾಡಿ. ಅಲ್ಲೇ ಇರಿ, ನಾನು ಬರ್ತೀನಿ. ಇದ್ರ ಬಿಲ್ಸ್ ಎಲ್ಲ ಹುಷಾರಾಗಿಡ್ರಿ. ಸರಿ ಸರ್. ಏನು ಅಂತ ಅರ್ಜೆಂಟ್? ಡ್ಯಾಡಿ ನಾನು ನಿನ್ನ ಹತ್ರ ಏನೋ ಒಂದ್ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಅಯ್ಯೋ ನನ್ನ ಮಗನೇ, ನೀನ್ ಕೇಳಿದ್ರೆ ನಾನು ಯಾವ್ದನ್ನ ಇಲ್ಲ ಅಂದಿದ್ದೀನಿ. ಅದೇನ್ ಕೇಳು. ಡ್ಯಾಡಿ, ನಾನ್ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇದಕ್ಕಿಂತಲೂ ಸಂತೋಷವಾದ ವಿಷಯ ಬೇರೆ ಏನಮ್ಮ ಐತೆ? ಯಾ ಪ್ರದೀಪ, ಬಾರೆ ಅಲ್ಲಿ. ಸರ್, ಅರ್ಜೆಂಟ್ ಆಗಿ ಆ ಮದುವೆ ದಳ್ಳಲ್ಲಿ ರಾಮಪ್ಪನಿಗೆ ಬರ ಕೇಳು. ಹಂಗೆ ನನ್ ಮಗಳಿಗೆ ಲಗತ್ತಾದ ವರ್ಗಳು ಪೋಟ್ಗಳಿದ್ರೆ ತಗೊಂಬಾನು. ಅದಕ್ಕೋಸ್ಕರ ನೀವೇನ್ ಕಷ್ಟ ಪಡ್ಬೇಕಾಗಿಲ್ಲ ಯಜಮಾನ್. ಹೌದು ಡ್ಯಾಡಿ, ನಾನ್ ಮದ್ವೆ ಆಗೋ ಗಂಡ ನಾನೇ ಆರಿಸಿದ್ದೀನಿ. ಆ ಮದ್ವೆ ಆಗೋ ಹುಡುಗನ ನೀನೇ ಆರಿಸ್ಕೊಂಡ್ಬಿಟ್ಟಿದ್ಯಾ? ಅವನ್ ಬ್ಯಾಕ್ ಗ್ರೌಂಡ್ ಏನು, ಅವನ್ ಫ್ರಂಟ್ ಗ್ರೌಂಡ್ ಏನು, ಅವನ್ ಕುಲ ಏನು, ಗೋತ್ರ ಏನು, ಅವನ್ ಎಲ್ಲಿರ್ತಾನೆ, ಓಲಿ ಅವನ್ ಫೋಟೋನಾದ್ರು ಅದ? ಮೇಡಮ್, ಈ ಹುಡುಗನ ನೀವು ಮದುವೆ ಆಗ್ತೀರಾ? ಯಾಕೆ? ಇವನ್ ನಿನ್ ಗೊತ್ತಾ? ಇವನೊಬ್ಬ ದೊಡ್ಡ ತರಲೆ ಸರ್. ಮಾಡೋದಕ್ಕೆ ಕೆಲಸ ಇಲ್ಲ, ಉಂಡಾಡಿ ಗುಂಡಾಗಲಿತಾ ಶ್ರೀಮಂತರ ಮನೆ ಹುಡುಗಿರು ಸಿಕ್ಕಿದ್ರೆ ಸಾಕು, ಡವ್ ಹೊಡಿತಾ ಕೇರ ಫುಟ್ಪಾತ್ ಆಗಿದೆ. ಮಿಸ್ಟರ್ ಪ್ರದೀಪ್, ಮೈಂಡ್ ಯುವರ್ ಓನ್ ಟಂಗ್. ಅಪ್ಪ, ಯಾರು ಏನೇ ಹೇಳಿದ್ರು ನಾನ್ ಮದ್ವೆ ಆಗೋದು ಇವ್ರನ್ನೇ. ತುಡುಕ್ಬೇಡ ಕಣವ. ನನ್ಗೆ ಆಲೋಚನೆ ಮಾಡಕ್ಕೆ ಒಂದ್ ದಿವಸ ಟೈಮ್ ಕೊಡು. ಅದೇ ಸರ್, ನಿಮ್ ಉಡ್ಬಿ ಹೇಳಿದ ಮನೆ. ಅವ್ರೆ ಆ ಜಗದೀಶನ್ ತಾಯಿ.
ಮತ್ತು ತಂಗಿ. ಏನಮ್ಮ ನೀನು ಪ್ರತಿ ತಿಂಗಳು ಬಂದು ಬಾಕಿ ಕೇಳಿದಾಗಲ್ಲ ಮುಂದಿನ ತಿಂಗಳು ಅಂತ ವಾಯ್ದೆ చెప్తాನೆ ಉన్నారు. ಈಗ ಪೂರ್ತಿ ಬಾಕಿ ಕೊಡೋವರೆಗೂ ಈ ಜಾಗ ಬಿಟ್ಟು ಕದೋದಿಲ್ಲ. ನಾನು ಅಷ್ಟೇ 7 ತಿಂಗಳು ಮನೆ ಬಾಡಿಗೆ ಕೊಡೋವರೆಗೂ ನಾನು ಈ ಜಾಗದಿಂದ ಅಲ್ಲಾಡಲ್ಲ. ನಮ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ ಒಂದೊಂದ್ ಪೈಸನು ಚುಕ್ತಾ ಮಾಡ್ಬಿಡ್ತೀವಿ. ನಮ್ಮ ಅಣ್ಣನ ಕೆಲಸ ಸಿಕ್ಕಿದ್ ಕೂಡ್ಲೆ ಕೊಟ್ಬಿಡ್ತೀವಿ. ನಿಮ್ಮ ಅಣ್ಣ ಕೆಲಸ ಒಂದ್ ಕಡೆ ನೆಟ್ಟು ಮಾಡಿದ್ರೆ ತಾನೇ ಕೆಲಸ ಸಿಗೋದು. ಕೆಲಸ ಸಿಕ್ಕಿದ್ದೆ ನಾನೇ ಏನಾರು ಕಿತಾಪತಿ ಮಾಡ್ಬಿಡ್ತಾನೆ, ಡಿಸ್ಮಿಸ್ ಆಗ್ಬಿಡ್ತಾನೆ. ಇಂತ ಸೋಂಬೇರಿ ಕೆಲಸ ಸಿಗುತ್ತೆ ಅಂತ ನಿಮ್ ನಂಬಿಕೆ ಇರ್ಬೋದು, ಆದ್ರೆ ನಮಗೆ ನಂಬಿಕೆ ಇಲ್ಲ. ಮೊದಲು ನಮ್ ಬಾಕಿ ಬಿಸಾಕಮ್ಮ. ಇಂತ ಅಲಾಲ್ ಟೋಪಿ ನನ್ನ ಮಗನ ನನ್ನ ಮಗಳು ಪ್ರೀತಿಸ್ತಾವಳ. ನಡೆಯೋ ಪರ್ದೀಪ, ನಡಿ. ರೀ ಶಂಕರಪ್ಪನವ್ರೆ, ಇಲ್ಲಿಂದ ಧುಮ್ಕುದ್ರೆ ಸತ್ತೋಗ್ತಾನೆ. ಓ ಖಂಡಿತ ಸತ್ತೋಗ್ತಾರಮ್ಮ. ಸಾಯೋ ಯೋಚನೆ ನಿನ್ಗ್ಯಾಕಮ್ಮ ಬಂತು? ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಯಾಕಮ್ಮ, ಏನಾಯ್ತಂತದ್ದು? ನೀನ್ ಏನಾದ್ರು ಅಂದ್ರ? ಹೌದು. ಯಾರು ಹೇಳು? ಅವ್ರು ಸಿಗದು ತ್ವಾರಣ ಕಟ್ಬಿಡ್ತೀನಿ. ಜಗದೀಶ ಏನಂದ? ನಾನು ಶ್ರೀಮಂತರ ಮನೆ ಹುಡುಗಿ ಅಂತೆ, ನನ್ನ ಮದುವೆ ಮಾಡ್ಕೊಳ್ಳಲ್ವಂತೆ. ಚಿನ್ನಂತ ಮಾತು ಹೇಳೋದೆ. ಅದ್ ಸರಿ, ನೀನ್ ಯಾಕೆ ಇಷ್ಟು ಫೀಲಿಂಗ್ ಮಾಡ್ಕೊಂಡಿದ್ಯಾ? ಓ, ನನ್ ಫೀಲಿಂಗ್ ನಿಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ನನ್ ಮನಸ್ಸು ಯಾವಾಗ್ಲೂ ಅವ್ರಿಗೆ ಕೊಟ್ಬಿಟ್ಟೆ. ನೋಡಮ್ಮ, ನನ್ ಜೀವನದ ಒಂದು ಅನುಭವದ ಮಾತು ಹೇಳ್ತೀನಿ ಕೇಳು. ಇಲ್ಲ ನನ್ನ ಆಸ್ತಿಲ್ ಒಂದು ಕವಡೆ ಕಾಸು ಸಿಕ್ಕಲ್ಲ, ಉಟ್ಟು ಬಟ್ಟೆಲೆ ಹೊಸಲ್ ದಾಟಿ ಹೋಗ್ಬೇಕಾಗತ್ತೆ ಅಂತ ತಾನೇ ನೀ ಹೇಳೋದು. ಆವೇಶ ಪಡ್ಬೇಡಮ್ಮ. ಜೀವನ ಅಂದ್ರೆ ನೋಡಪ್ಪ, ನೀವ್ ಎಷ್ಟ್ ಹೇಳಿದ್ರು ನನ್ ಕೇಳಕ್ ಸಿದ್ವಾಗಿಲ್ಲ. ನಾನ್ ಬದುಕೋದಾದ್ರೆ ಅವನ್ ಜೊತೆಲೆ, ಇಲ್ಲ ಅಂದ್ರೆ ಮೇಲಿಂದ ಹಾರಿ ಪ್ರಾಣ ಕಳ್ಕೊತೀನಿ ಅಂತ ತಾನೇ ನೀನ್ ಹೇಳೋದು. ಎಸ್. ಇದೇ ನಿನ್ ಕೊನೆ ತೀರ್ಮಾನನ? ಡಬಲ್ ಎಸ್. ಕನ್ಫರ್ಮೇಶನ್? ಟ್ರಿಪಲ್ ಎಸ್. 100%? 200%. ನೋಡು, ಕೊನೆಯದಾಗ ನನ್ನ ನಿರ್ಧಾರ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ನನ್ ಕಾಲ್ ಕಸಕ್ಕಿಂತ ಕಡೆ ಆಗಿರೋ ಆ ನನ್ ಮಗನ್ನ ನಾನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡೋದಿಲ್ಲ. ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ನೋಡು, ನಾನ್ 3 ಎಣ್ಸೋದ್ರೊಳಗೆ ನಿನ್ ಹಳೆ ಸರ್ಕೆಲ್ಲ ಮರ್ತ್ಬಿಟ್ಟು ಕಾರ್ ಬಾಗಿಲು ತೆಗೆದೈತೆ ಸೀದಾ ಹೋಗಿ ಕೂತ್ಕೊಳಂಗಿದ್ರೆ ಕೂತ್ಕೋ. ಇಲ್ಲ ಮೇಲಿಂದ ಕೆಳಿ ಕಾರ್ಬಿಟ್ಟು ಶಿವ ಅಂತ ಶಿವನ್ ಪಾದ ಸೇರ್ಕೊಂಬಿಡು. 1 2 3. ಸಂಗೀತ ಮತ್ತು ಮುತ್ತು. ಸಂಗೀತ ಅಪ್ಪ, ಯಾಕೆ ಕಳ್ತಿದ್ದೀರಾ? ಅಲ್ಲಪ್ಪ, ಆ ಹುಡುಗನ್ಗೋಸ್ಕರ ತಾಯಿಲ್ದೆ ತಪ್ಲಿ ಆಗಿರೋ ನನ್ನನ್ನ ಹೋಗಿತ್ತಲು ಚೆನ್ನಾಗಿ ನೋಡ್ಕೊಂಡು ನಿಮ್ಮಪ್ಪನ ಮುಳ್ಕಿತ್ತ ಹಾಕಿಟ್ಬಿಟ್ಟು ನನ್ನೊಬ್ಬನ್ನೇ ಒಬ್ಬಟ್ಟೆ ಆಗಿಲ್ ಬಿಟ್ಬಿಟ್ಟು ನೀನೊಬ್ಳೇ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ. ನಾನಂತ ಕಟ್ಗ ಅಲ್ಲ ಕಣಮ್ಮ, ನಾನಂತ ಕಟ್ಗ ಅಲ್ಲ. ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದೀನಿ. ಕಷ್ಟ ಸುಖಗಳನ್ನ ಸಮನಾಗಿ ಹಂಚಿಕೊಂಡು ಬರೀ ಸುಖ ಮಾತ್ರ ನನ್ನ ಪಾಲಿಗೆ ಬಿಟ್ಟು ದೇವತೆ ಆಗಿದ್ದ ನಿಮ್ಮಮ್ಮ ನನ್ ಬಿಟ್ಟು ಹೊರಟೋದ್ಲು. ದಿನ ಅವಳನ್ನ ನಿನ್ನಲ್ಲಿ ನೋಡ್ತಾ ಪ್ರೀತಿ ತುತ್ತ ತಿನ್ನಿಸ್ತಾ ನನ್ನ ಎದೆ ಮೇಲೆ ಹಾಕೊಂಡು ಸಾಕಿದ್ದು ನನ್ನನ್ನ ಈ ರೀತಿ ಒಬ್ಬಂಟಿಯಾಗಿ ಬಿಟ್ಟೋಗ್ಲಿ ಅಂತಾನೇನಮ್ಮ. ನೀನಿಲ್ಲ ಅಂದ್ರೆ ನಾನೊಬ್ಬನೇ ಜೀವ ಸಹಿತ ಇರ್ತೀನೇನಮ್ಮ. ಅಪ್ಪ, ನೀನು ಅಂದ್ರೆ ನನಗೆ ಎಷ್ಟಿಷ್ಟನೋ, ಅವರು ಅಂದ್ರು ನನಗಷ್ಟೇ ಪ್ರಾಣ. ಜಗದೀಶ್ ಇಲ್ದೆ ನನ್ನ ಬದುಕು ವ್ಯರ್ಥ ಅನ್ಸಿದೆ ಅಪ್ಪ. ಸಂಗೀತ, ನೀನ್ ಯಾವತ್ ಏನ್ ಕೇಳಿದ್ರು ನಾನಿಲ್ಲ ಅಂದಿಲ್ಲ. ಆದ್ರೆ ಇದೊಂದಾಗಲ್ವೇನೋ ಅನ್ಕೊಂಡಿದ್ದೆ. ನೀನೇ ಅವ್ನ ಒಪ್ಪಿದೀನಿ ಅಂದ್ಮೇಲೆ ಅಲ್ಲಿಗೆ ಮುಗಿದೋಯ್ತು ಬಿಡು. ನಿನ್ ಸುಖ ಸಂತೋಷಕ್ಕಿಂತ ನನಗ್ ಬೇರೆ ಇನ್ನೇನ್ ಬೇಕಮ್ಮ. ನಿನ್ನ ಅವನು ಕೊಟ್ಟು ಮದುವೆ ಮಾಡ್ತೀನಿ. ಸರಿ ತಾನೆ ತಾಯಿ? ಅಪ್ಪ, ನೀನೇನೋ ಒಪ್ಕೊಂಡೆ, ಆದ್ರೆ ಆ ಜಗದೀಶ್ ಒಪ್ಪಿಲ್ವೇ? ಆ ಚಿಂತೆ ಬಿಡು ಮಗ. ಅವನು ನಿನಗ್ ಮಾತ್ರ ಒಳ್ಳೆ ಗಂಡ ಅಲ್ಲ, ನನ್ ಬಾಯಿಂದನೂ ಒಳ್ಳೆಳಿ ಅಂತ ಅನ್ನಿಸ್ಕೋಬೇಕು. ಹಂಗ ಮಾಡ್ತೀನಿ. ನಮಸ್ಕಾರಮ್ಮ. ಬಾಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಮ್ಮ. ನಿಮ್ಮಿಂದ ಅರ್ಜೆಂಟಾಗಿ ನಂಗೊಂದು ಸಹಾಯ ಆಗ್ಬೇಕಮ್ಮ. ಏನ್ ಹೇಳಮ್ಮ? ಖಂಡಿತ ನಡೆಸ್ಕೊಡ್ಬೇಕಮ್ಮ. ಆಯ್ತಮ್ಮ.
ನನ್ನ ನಿಮ್ಮ ಮದ್ವೆಗೆ ನನ್ನ ತಂದೆ ಒಪ್ಪಿಗೆ ಕೊಟ್ಟಿದ್ದಾಯ್ತು. ಆದ್ರೂ ನೀವ್ಯಾಕಿನ್ನು ನನ್ನ ಕಡೆ ಮನಸ್ಸು ಕೊಡ್ತಿಲ್ಲ? ಜಗ್ಗು, ನೀವಿಲ್ದೆ ನನ್ನ ಕೈಲಿ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನೋಡ್ತಾ ಇರಿ, ನೀವಾಗೆ ಓಡ್ ಬಂದು ನನ್ನ ಮದ್ವೆ ಮಾಡ್ಕೋಬೇಕು. ಹಾಗೆ ಮಾಡ್ತೀನಿ. ಈಶ ಬಂದೇನ್ರೋ? ಇನ್ನೂ ಬಂದಿಲ್ಲ. ಅಮ್ಮ, ಈಶಣ್ಣ ಬಂದ. ಬೇಗ ಶುರು ಹಚ್ಕೊಳ್ಳಿ. ಏನಾಯ್ತಮ್ಮ? ಏನಾಯ್ತಮ್ಮ? ಅಯ್ಯೋ, ಯಾರು ಸತ್ರು, ಯಾರು ನೆಗೆದು ಬಿದ್ರು? ಏನು ಅಂತ ಹೇಳೋದು? ಹೇಳ್ತಿರಲ್ಲ, ತಲೆ ಚಚ್ಕೊಂಡು ಸತ್ತೋಗ್ಲಾ? ಇವತ್ತು ನಾವು ದೊಡ್ಡ ಗಣೇಶನ್ ಗುಡಿಗೆ ಹೋಗಿದ್ವಿ. ನನಗೆ ಇಷ್ಟ ದಿನ ಆದ್ರೂ ಕೆಲಸ ಸಿಕ್ಲಿಲ್ವಲ್ಲ, ಅದಕ್ಕೆ ಯಾವ ಗ್ರಹಕ್ಕೆ ಏನಾಗಿದ್ಯೋ ಅಂತ ತಿಳ್ಕೊಂಡು ಶಾಂತಿ ಮಾಡ್ಸೋಣ ಅಂತ ನಿನ್ ಜಾತಕನ ಪುರೋಹಿತಕ್ಕೆ ತೋರಿಸಿದ್ವಿ. ಜಾತಕ ನೋಡ್ಬಿಟ್ಟು ನಿನಗ್ ದೊಡ್ಡ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರು ಕಣೋ ಈಶ. ನನ್ಗೆ ಗಂಡಾಂತರನ? ಹೌದು ಕಣೋ. ಬೆನ್ನಲ್ಲಿ ಜೋಡಿ ಮಚ್ಚೆ ಇರೋ ಹುಡುಗಿನ ನೀನ್ ಮದ್ವೆ ಮಾಡ್ಕೊಂಡು ನೀನ್ ಹುಟ್ಟೋ ಮಗು ಮುಖ ನೋಡಿದ್ರೆ ಮಾತ್ರ ನೀನ್ ಗಂಡಾಂತರದಿಂದ ಪಾರಾಗ್ತಿ ಅಂತ ಕಣೋ. ಇಲ್ಲ ಅಂದ್ರೆ ನೀನು 1 ವರ್ಷದಲ್ಲಿ ಸತ್ತೋಯ್ತಿ ಅಂತ ಗುರು. ಆಮೇಲೆ ನನಗೂ ನನ್ನ ಮಗಳಿಗೂ ಯಾರೋ ಗತಿ ಈಶಾ. ಇವೆಲ್ಲ ಸುಳ್ಳು, ನಾನ್ ನಂಬೋದಿಲ್ಲ. ಹಾಗನ್ಬೇಡ ಗುರು, ನಿನ್ನಾಣೆಗೂ ನಿಜ. ಜೋಡಿ ಮಚ್ಚೆ ಇರೋ ಹುಡುಗಿನ ಮದ್ವೆ ಆಗ್ಬೇಕು ಗುರು. ಯಾರು ಸ್ವತ್ರ ನನ್ ಮಗನೇ 3 ಅಡಿ 4 ಅಡಿ ಆಗ್ಬಿಡ್ತೀಯ. ಜೋಡಿ ಮಚ್ಚೆ ಇರೋ ಹುಡುಗಿನ ಎಲ್ಲೋ ಹುಡುಕ್ಲಿ? ಎಲ್ಲೂ ಹುಡುಕ್ಬೇಕಾದಿಲ್ಲ ಗುರು, ಇಲ್ಲ ಇದ್ದಾಳೆ. ಇಲ್ಲೇ ಇದ್ದಾಳ? ಯಾರೋ ಅದು? ಅವತ್ತು ಆತ್ಮಹತ್ಯೆ. ಸುಮಿಂದ್ರಸು. ಆ ಹುಡುಗಿನ ನಾನ್ ಮದ್ವೆ ಆಗದ? ಅದಕ್ಕಿಂತ ಗಂಡಾಂತರ ಬಂದ್ ಸಾಯದ ಮೇಲು. ಹಾಗಾದ್ರೆ ನೀನ್ ಮದ್ವೆ ಮಾಡ್ಕೊಳಲ್ವಾ? ಇಲ್ಲ. ಶೋಭಾ, ಅಂಗಡಿಗೆ ಹೋಗಿ ಇಲಿ ಪಾಷಾಣ ತಗೊಂಡ್ ಬಾರೆ. ಅವನಿಗಿಂತ ಮೊದಲು ನಾವೇ ಸತ್ತು ಹೋಗೋಣ. ಅಮ್ಮ, ಇಲಿ ಪಾಷಾಣದಲ್ಲಿ ಇಲಿಗಳೇ ಸಾಯೋದಿಲ್ಲ, ನಾವ್ ಸಾಯ್ತೀವಾ? ಪಾಲಿಡಾಲ್ ಸ್ಟ್ರಾಂಗ್ ಆಗಿರುತ್ತೆ, ನಾನು ಅದನ್ನೇ ತರ್ತೀನಿ. 2 ಬಾಟ್ಲಿ ತಂದ್ಬಿಡು, ನಾವು ನಿಮ್ ಜೊತೆನೇ ಸತ್ತೋಗ್ತೀವಿ. ಸರಿ ಕಣ್ರ, ಸಾಯೋದಕ್ಕೆಲ್ಲ ರೆಡಿ ಆಗಿರಿ. ಶೋಭಾ, ನಿಂತ್ಕೊಳೆ. ಅವಳು ಶ್ರೀಮಂತರ ಮನೆ ಹುಡುಗಿ, ನಮ್ಗೂ ಅವಳಿಗೂ ಸರಿ ಬರಲ್ಲಮ್ಮ. ನಿನ್ ಜಾತಕದಲ್ಲಿ ನಿನಗೂ ಅವಳಿಗೂ ಮದ್ವೆ ಆಗುತ್ತೆ ಅಂತ ಬರ್ತಿರೋವಾಗ ಸರಿ ಬರಲ್ಲ ಅಂತ ಹೇಳ್ತಿದ್ಯಲ್ಲೋ. ನೀನಿಗೆಲ್ಲ ಅರ್ಜೆಂಟ್ ಮಾಡ್ಬಿಟ್ರೆ ನಾನ್ ಮದ್ವೆನೇ ಮಾಡ್ಕೊಳ್ಳೋದಿಲ್ಲ. ನಾನು ಯೋಚನೆ ಮಾಡಕ್ 1 ತಿಂಗಳು ಟೈಮ್ ಕೊಡಿ. ಐ ವಿಲ್ ಥಿಂಕ್. ಅಮ್ಮ, ಅಮ್ಮ, ಅಮ್ಮ. ಏನೇ ಅದು? ಯಾಕೆ ಹಾಕಿರ್ಚ್ಕೋತಾ ಇದ್ಯಾ? ಯಮಧರ್ಮರಾಜ ಅಮ್ಮ, ಯಮಧರ್ಮರಾಜ ಬಂದ್ಬಿಟ್ಟ. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಉಳಿಸ್ಕೋಬೇಕಲ್ಲಮ್ಮ. ಏನೇ ಹೇಳ್ತಿದ್ಯಾ? ನಿನಗೆ ಹೇಳಿ ಏನ್ ಪ್ರಯೋಜನ? ಕೇಳಿಸ್ಕೋಬೇಕಾದ್ರೆ ಕೇಳಿಸ್ಕೊತಿಲ್ವಲ್ಲ. ಕೇಳಿಸ್ಕೊಂತಾ ಇದೀನಿ, ಹೇಳೆ. ಅಯ್ಯೋ, ಇಲ್ಲೋಡಮ್ಮ ಈ ಪೇಪರ್ ಅಲ್ಲಿ ಏನ್ ಬಂದಿದೆ? ಗೋಚಾರದ ಫಲನ? ಅಲ್ಲ, ನನ್ನ ಗ್ರಹಚಾರ ಫಲ. ಸಂಗೀತನ್ಗೆ ಅವರಪ್ಪ ಸ್ವಯಂವರ ಏರ್ಪಡಿಸಿದ್ದಾರೆ. ಸ್ವಯಂವರನ? ಸ್ವಯಂವರ. ನಗರದ ಪ್ರತಿಷ್ಠಿತ ಶ್ರೀಮಂತ ವ್ಯಕ್ತಿ ಗಾರೆ ಗಂಗಪ್ಪನವರು ತಮ್ಮ ಏಕಮಾತ್ರ ಪುತ್ರಿ ಸಂಗೀತಳ ಸ್ವಯಂವರವನ್ನು ತಮ್ಮ ನಿವಾಸದ ಬಳಿ ಏರ್ಪಡಿಸಿರುತ್ತಾರೆ. ಅರ್ಹ ವ್ಯಕ್ತಿಗಳಿಗೆ ಆಹ್ವಾನ. ಬೆನ್ನಲ್ಲಿ ಜೋಡಿ ಮಚ್ಚೆ ಇರೋಣ ಬೇರೆ ಯಾರಾದ್ರೂ ಮದ್ವೆ ಆದ್ರೆ ಅದೃಷ್ಟ ಎಲ್ಲಾರು ಹೊಟ್ಟೋಗುತ್ತೆ. ಗಂಡಾಂತರ ಬಂದು ನಮ್ಮ ಅಣ್ಣನ್ಗ ಹಟ್ಕಾಯಿಸ್ಕೊಂಡ್ಬಿಡುತ್ತಲ್ಲಮ್ಮ. ಅಯ್ಯೋ ದೇವ್ರೆ, ಈಗ ಏನೇ ಮಾಡೋದು? ಆ ಹುಡುಗಿನ ಮದುವೆ ಮಾಡ್ಕೊಂಡು ಆ ಮಗು ಮುಖ ನೋಡ್ದಾ ಇದ್ರೆ ಈಶ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾನಲ್ಲೇ. ಅದಕ್ಕೆ ಅಮ್ಮ ಹೇಳಿದ್ದು ಯಮಧರ್ಮರಾಜ ಹತ್ರಕ್ ಬಂದ್ಬಿಟ್ಟ ಅಂತ. ಯಮಧರ್ಮರಾಜ? ಯಾರು ಗೊತ್ತವನೇ? ಅಮ್ಮ. ಅಯ್ಯೋ ಯಮಧರ್ಮ, ದಯವಿಟ್ಟು ನಾನು ಬಿಟ್ಬಿಡಯ್ಯ. ನಾನ್ ನೋಡ್ಬೇಕಾದ್ದು ಮಾಡ್ಬೇಕಾದ್ ನಾನು ನಂಬ್ಕೊಂಡು ಯಾರ್ಯಾರೋ ಇದ್ದಾರೆ. ಅಂದ್ರೆ ನಮ್ ತಾಯಿ ನನ್ ತಂಗಿ ನನ್ನನ್ನೇ ನಂಬ್ಕೊಂಡಿದ್ದಾರೆ. ನಾನ್ ಸತ್ತೋಗ್ಬಿಟ್ರೆ ಅವರು ಬೇರೆ ಪಾಲಾಗ್ಬಿಡ್ತಾರೆ. ಅದಕ್ಕೆ 50 ವರ್ಷ ಬಿಟ್ಕೊಂಡ್ ಬಾ, ಆಮೇಲೆ ನಾನೇ ನಿನ್ ಜೊತೆ ಮಾಡ್ಬಿಡ್ತೀನಿ. ಆಯ್ತಣ್ಣ? 50 ವರ್ಷ ಆಯುಷ್ ಮುಗಿದ ಮೇಲೆ 1 ಕ್ಷಣವೂ ಇಲ್ಲಿ ಇರುವ ಹಾಗಿಲ್ಲ. ಅಯ್ಯೋ ನಿನ್ ಬಾಯಿ ಬಣ್ಣಾಕ, ನಾನಿನ್ನೂ ಬದುಕ್ಬೇಕು. ಏನಾದ್ರೂ ಐಡಿಯಾ ಕೊಡ ಅಯ್ಯ. ನೀನು ಈ ಗಂಡಾಂತರದಿಂದ ಪಾರಾಗಬೇಕಾದರೆ ಆ ಸಂಗೀತಳನ್ನು ವಿವಾಹವಾಗಿ 1 ಮಗುವಿನ ತಂದೆಯಾಗಬೇಕು. ಆಯ್ತು ಗುರು. ಲೇ ಸಂಗೀತ, ನಿಮ್ಮಜ್ಜಿ ಸಂಗೀತ, ಬೇಗ ಬಂದ್ ಪ್ರಾಣ ಕಾಪಾಡೆ. ಜಗದೀಶ್,
ಐ ಲವ್ ಯು. ಸಂಗೀತ, ನಾನು ನಿನ್ನೆ ಮದುವೆ ಆಗ್ತೀನಿ. ದಯವಿಟ್ಟು ಎಲ್ಕ ನನ್ನ ಮಗನಿಂದ ನನ್ನ ಕಾಪಾಡು. ಖಂಡಿತ. ಎಲ್ಲಿ ನನ್ನ ಭಾಷಾ? ಟಮಾರು. ಜೋಡಿ ಮಚ್ಚಿ ಇಲ್ಲಿ ಇಲ್ಲಿ. ಸಂಗೀತ, ನೀನ್ ನನ್ನ ಪ್ರಾಣನೇ ಕಾಪಾಡಿದ್ಯಾ. ನಾನು ನಿನ್ನನ್ನೇ ಮದುವೆ ಮಾಡ್ಕೋತೀನಿ. ನೀನು ಇಲ್ಲೇ ಹೀಗೆ ಯೋಚನೆ ಮಾಡ್ತಾ ಇರೋ. ಅಲ್ಲಿ ಸ್ವಯಂವರದಲ್ಲಿ ಸಂಗೀತನ ಕುತ್ತಿಗೆ ಯಾರಾದ್ರೂ ತಾಳಿ ಕಟ್ಟಿ ಹಾರಿಸ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಈಗಾಗ್ಲೇ ಕ್ಯೂ ಎಷ್ಟು ಉದ್ದ ಆಗಿರುತ್ತೋ ಏನೋ. ಏನ್ ನೇರವಾಗಿ ಒಳಗೋಗ್ತಿದ್ಯಲ್ಲ? ಎಲ್ಲಿಗೆ? ಸ್ವಯಂವರಕ್ಕೆ. ಸ್ವಯಂವರಕ್ಕ? ಇಷ್ಟುದ್ದ ಕ್ಯೂ ಕಾಣಿಸ್ತಾ ಇಲ್ವಾ? ಹೋಗ್ ನಿಂತ್ಕಡೆ ಹಿಂದ್ಗಡೆ. ನಾವೆಲ್ಲ ಲೈನ್ ಅಲ್ಲಿ ಬರೋರಲ್ಲ, ನಮ್ಗೆ ಮಿನಿಸ್ಟರ್ ರೆಕಮೆಂಡೇಶನ್ ಇದೆ. ಮಿನಿಸ್ಟರ್ ರೆಕಮೆಂಡೇಶನ್? ಇದು ಸಾರಾಯಿ ಕಾಂಟ್ರಾಕ್ಟ್ ಅಲ್ಲ, ಗ್ಯಾಸ್ ಏಜೆನ್ಸಿ ಇಲ್ಲ. ಹೋಗ್ ನಿಂತ್ಕಡೆ ಹಿಂದ್ಗಡೆ. ಏನೇ ಅಷ್ಟು ದೊಡ್ಡ ಕ್ಯೂ? ಇವ್ರನ್ನೆಲ್ಲ ದಾಟ್ಕೊಂಡು ಹೋಗೋಷ್ಟ್ರಲ್ಲಿ ಎರಡ್ ಮಚ್ಚೆ ಹುಡುಗಿನ ಯಾವನ್ನ ಹಾಸ್ಕೊಂಡು ಹೋಗ್ಬಿಡ್ತಾರಲ್ಲ, ಏನ್ ಮಾಡೋದು? ಈಗ ಒಳಗಡೆ IAS ಲೆವೆಲ್ ಕ್ವಶನ್ ಕೇಳ್ತಾರೆ. ಎಲ್ರು ರೆಡಿನಾ? ಒಳಗಡೆ ಏನ್ ಕ್ವಶನ್ ಕೇಳ್ತಾರೆ ಅಂತ ನಿಂಗೇನ್ ಗೊತ್ತು? ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ. ಹೌದಾ? ಏನ್ ಪ್ರಶ್ನೆ? ಹೇಳ. ಈಗ ಮೂಗ ನೀರ್ ಕುಡಿಬೇಕು ಅಂದ್ರೆ ಹ್ಯಾಕ್ ಕೇಳ್ತಾನೆ? ಗುಡ್, ನಿನಗೂ ಗೊತ್ತಾಗೋಗ್ಬಿಡ್ತಾ? ಈಗ ಎರಡನೇ ಪ್ರಶ್ನೆ. ಕುರುಡ ಕೋಲಿನ ಸಹಾಯ ಇಲ್ದೆ ಹ್ಯಾಕ್ ನಡೀತಾನೆ? ಏನು ಶ್ರದ್ಧೆ. ಅಬ್ಬಾ, ಗೋಲ್ಪಸ್ ಗುಲ್ಪಸ್. ಯಾರಲ್ಲಿ? ಸ್ವಯಂವರಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ನನ್ನ ಉಡುಪಿ ವಧುವನ್ನು ಕರೆದು ತಂದೆ. ಸದಾನಂದ, ಈ ನಾಟಕದ ಮಾತೆಲ್ಲ ಬಿಟ್ಟು ಯಾತಕ್ ಬಂದಿದ್ಯಾ ಅಂತ ಬೊಗಳು. ನನ್ನ ಭಾಗದ ಸತಿ ಸಾವಿತ್ರಿ ಅರ್ಥಾತ್ ನಿಮ್ಮ ಮಗಳು ಸಂಗೀತಳನ್ನು ಮದುವೆ ಆಗಲು ಬಂದಿದ್ದೇನೆ. ದಯವಿಟ್ಟು ಕರೆದು ತನ್ನಿ ಮಾವ. ಅಯ್ಯೋ, ಮುಚ್ಚ ಬಾಯಿ. ನನ್ನ ಮಗಳು ಮದುವೆ ಮಾಡ್ಕೊಳಕ್ಕೆ ನಿನ್ಗೇನೇ ಆಯ್ತು ಯೋಗ್ಯತೆ? ತಾಳಿ ಕಟ್ಟಿದ ಗಳಿಗೆಯಿಂದ ಸರಿಯಾಗಿ ಲೆಕ್ಕ ಹಾಕಿ 9 ತಿಂಗಳು 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಿನ್ನ ಮಗಳಿಗೆ ತಾಯಿಯನ್ನು ಪಟ್ಟ ಕೊಟ್ಟು ನಿನಗೆ ತಾತ ಅನ್ನೋ ಪಟ್ಟ ಕೊಡ್ತೀನಿ. ಅಯ್ಯ, ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲ ಒಂದ್ ಮೊದಲು ಮಾಡೋ ಕೆಲಸ ಅದೇಯಾ? ಅದ್ ಸರಿ, ನಿನ್ ಹಿಂದೆ ಮುಂದೆ ಯಾರು ಇಲ್ವಾ? ನನ್ನ ಮುಂದೆ ನೀನಿದ್ಯಾ, ನನ್ನ ಹಿಂದೆ ನನ್ನ ವೈರಿಗಳು ಕ್ಯೂನಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಎಲ್ಲಿವರೆಗೂ ಓದಿದ್ರ? ಎಮ್ಮೆ ಅಂದ್ರೆ ಎಮ್ಮೆ ಅವ್ರಿಗೆ ಓದಿನೇನಪ್ಪ. ಕಟ್ಕೊಂಡ್ ನೆಂಟ್ರಿಗೆ 2 ಹೊತ್ತು ಇಟ್ಟ ಹಾಕ್ಬೇಕಲ್ಲ, ಅದಕ್ಕೆ ಉದ್ಯೋಗ ಏನ್ ಮಾಡ್ತಿದ್ಯಾ? ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿದೀನಿ, ಇನ್ನ ಕೆಲಸ ಸಿಕ್ಕಿಲ್ಲ. ಓಹೋ, ಕೆಲ್ಸ ಇಲ್ಲ ತಿರ್ಬೋಕಿ. ಮೈ ಡಿಯರ್ ಉಡ್ಬಿ ಮಾವ, ನಿನ್ನ ಮಗಳು ನನ್ನನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಕಾಲ್ ನಡ್ಕೊಂಡು ಕುರ್ರೋ ಮರ್ರೋ ಅಂತ ಕೇಳ್ಕೊಂಡಿದ್ಕೆ ನಾನ್ ಬಂದಿದ್ದು. ನಿನ್ ಯೋಗ್ಯತೆ ಏನು ಅಂತ ಸರಿಯಾಗಿ ತಿಳ್ಕೊಂಡೆ ನನ್ನ ಮಗಳು ಆತರ ಪಟ್ಬಿಟ್ಟವಳೆ. ಜಗದೀಶು. ಓ ಮೈ ಡಿಯರ್ ಸತಿ ಸಾವಿತ್ರಿ, ಈ ಬೊಂಬಾಟ್ ಹುಡುಗ ನಿನಗೋಸ್ಕರ ಬಂದಿದ್ದಾನೆ. ಬಾ. ಈಶಾ, ನನ್ನ ಪ್ರಾಣೇಶ. ಪ್ರಿಯಾ, ಏನು ಚುಚ್ತಾ ಇರೋದು? ನನಗೂ ಚುಚ್ತಾ ಇದೆ. ಇನ್ನು ಸ್ವಯಂವರನೇ ಆಗಿಲ್ಲ, ಅದಕ್ ಮೊದ್ಲೇ ಹಿಡ್ಕೇಳೋದು ತೆಪ್ಕೇಳೋದು. ಪಿರಿಯೇ ಪ್ರಾಣಕಾಂತ ಅಂದ್ರೆ ಕೈಯಾಗ ಹೆಂಗೈತ್ ನೋಡು, ತಗದು ಬುಟ್ಟೆ ಅಂದ್ರೆ. ಅಪ್ಪ, ನೀ ಸ್ವಲ್ಪ ಸುಮ್ನೆ ಬಾ. ಏನಯ್ಯ ದೊಡ್ಡ ಮನ್ಸ, ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾ? ಆದ್ರೆ ಒಂದು ಕಂಡೀಷನ್. ವಾಟ್ ಇಸ್ ದಟ್ ನಾನ್ಸೆನ್ಸ್? ಈ ಮದುವೆ ನಡಿಬೇಕು ಅಂದ್ರೆ ನೀನು ನನಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಲಕ್ಷನ? ಇಲ್ಲ, ಲಕ್ಷನ ವರದಕ್ಷಿಣೆ ನೀನ್ ನನಗ್ ಕೊಡ್ಬೇಕು, ಅಂತದ್ರಲ್ಲಿ ವಧು ದಕ್ಷಿಣೆ ನಾನ್ ನಿನ್ ಕೊಡ್ಬೇಕಾ? ಅದೇ ಈ ಗಾರೆ ಗಂಗೆನ್ ಸ್ಪೆಷಾಲಿಟಿ. ಇವನ್ ಕಂಡೀಷನ್ ಒಪ್ಪದೆ ಹೋದ್ರೆ ಗಂಡಾಂತರಿಂದ ಪಾರಾಗೋದು ಬಹಳ ಕಷ್ಟ. ಲಕ್ಷ ತಾನೆ? ಓಕೆ, ಮುಹೂರ್ತ ಮಾಡಿಸ್ಬಿಡು. ಕೈಗೆ ಕ್ಯಾಶ್ ಕೊಟ್ಟ ಮೇಲೆ ತಾಳಿ ಕಟ್ಸೋದು. ಕೊಯ್ಬೇಡ ಕಣ ಮಾವ, ಕ್ಯಾಶ್ ಕೊಟ್ಟ ಮೇಲೆ ತಾಳಿ ಕಟ್ಟದ್ ನಾನು. ಮಾತು ಅಂದ್ರೆ ಮಾತು. ಶ್ರೀರಾಮಚಂದ್ರಗಿಂತ ಒಂದ್ ಹೆಜ್ಜೆ ಮುಂದೆ ನಾನು. ಮದುವೆ ಮಂಟಪದಲ್ಲಿ ಈ ಕಡೆ ನೀನು ಕ್ಯಾಶ್ ಎಣಿಸ್ತಿರು, ಆ ಕಡೆ ನಾನು ತಾಳಿ ಕಟ್ತಿರ್ತೀನಿ. ಓಕೆ? ಹಾಗಿದ್ಮೇಲೆ ನಮ್ಮ ಮದ್ವೆ ಗ್ಯಾರಂಟಿ? ಗ್ಯಾರಂಟಿ ಏನೋ ಸರಿ ಕಣೋ, ನಮ್ಮ ಹತ್ರ ಗಂಜಿ ಕುಡಿಯೋ ಕೂಡ 3 ಕಾಸಿಲ್ಲ. 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯಾ? ಅದಕ್ಕೆ ಅಲ್ವಾ 1000 ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸ್ತಾ ಇರೋದು. ನಮ್ಮವ್ರಿಗೆಲ್ಲ 500 ಆದ್ರೇನೆ ಹೆಚ್ಚು. ತಲೆಗೆ 101 ರೂಪಾಯಿ ಮುಯಿ ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು. ಅದನ್ನ ಅವ್ನ ಮುಖದ ಮೇಲೆ ಬಿಸಾಕ್ತೀನಿ, ಹಾಯ ಮದುವೆ ಮಾಡ್ಕೋತೀನಿ. ತಗೊಳ್ಳಿ ಶೆಟ್ರ ಇನ್ವಿಟೇಷನ್. ಓ ವೆಂಕೋಬ್ರಾಯರು, ನೀವು ಇಲ್ಲ ಇದ್ರೆ ತಗೊಳ್ಳಿ. ಏನಯ್ಯ, ನಮ್ಮ ಮನೆ ಖಾಲಿ ಮಾಡಿ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಿದ್ಯಾ? ಮನೆ ಖಾಲಿ ಮಾಡ್ತಿಲ್ಲ ಸ್ವಾಮಿ, ನನ್ ಮದುವೆ ಇನ್ವಿಟೇಷನ್. ಏನಯ್ಯ ಇದು ಇಷ್ಟುದ್ದ ಇದೆ? ಮದುವೆ ಸಾಮಾನಿನ ಪಟ್ಟಿನ? ಅಲ್ಲ ರೀ, ನನಗೆ ಶುಭ ಹಾರೈಸಿರೋ ನನ್ನ ಸಂಬಂಧಿಗಳ ಹೆಸರು. ಇಷ್ಟೊಂದ್ ಜನ ದೊಡ್ಡ ಮನುಷ್ಯರು ಸೇರೋ ಇಷ್ಟು ದೊಡ್ಡ ಲೆವೆಲ್ ಮದುವೆಗೆ ನೀವುಗಳು ಬರ್ಲಿಲ್ಲ ಅಂದ್ರೆ ನಿಮ್ಮ ಲೆವೆಲ್ ಚಿಕ್ಕದಾಗ್ಬಿಡತ್ತಷ್ಟೇ. ಅಯ್ಯೋ, ಖಂಡಿತ ಬರ್ತೀವಪ್ಪ.
ಬರ್ತಾ ಬರೀ ಕೈನಲ್ಲಿ ಬರಬೇಡಿ, ಕವರಲ್ಲಿ 101 ರೂಪಾಯಿ ಹಾಕೊಂಬನ್ನಿ. 101 ರೂಪಾಯಿ ಲೆವೆಲ್ ಲೆವೆಲ್. ಆಯ್ತು ಆಯ್ತು. ಬರ್ಲಾ? ನಿಲ್ಸೋ. ಇಲ್ಲೊಬ್ಬ ಪೈಲ್ವಾನ್ ತಗ್ಲಾಕೊಂಡ. ಗಣೇಶು ಏನೋ ಗಣೇಶು, ಹಿಂಗ್ ಅಡ್ಡಾದಿಡ್ಡಿ ಬೆಳೆದ್ಬಿಟ್ಟಿದ್ಯಾ? ನನ್ ಗುರು ಸಿಗ್ಲಿಲ್ವಾ ನಿನಗೆ? ಇಲ್ಲ. ನಿಮ್ಮ ನಾನು ನೀನು ಒಟ್ಟಿಗೆ ಪ್ರೈಮರಿ ಸ್ಕೂಲ್ ನಲ್ಲಿ ಓದ್ತಾ ಇದ್ವಿ, ಮುನಿಯ ಮುಂಜಾಪಡಿಗೆ ಪಾಠಕ್ಕೆ ಹೋಗ್ತಾ ಇದ್ವಿ, ಗೊತ್ತಾಗ್ಲಿಲ್ಲ ನಿನ್ಗೆ? ಅದಂಗಿರ್ಲಿ ಬಿಡು, ನಂದು ಮದುವೆ ತಪ್ಪದಾಗ ಮದುವೆಗೆ ಬಂದ್ಬಿಡು. ಬರ್ತಾ ಹಂಗೆ ಕವರಲ್ಲಿ 101 ರೂಪಾಯಿ ಹಾಕೊಂಡ್ಬಿಡು. ಕಾರ್ ನಿಂದ? ಹೌದು. ಹಂಗಾರೆ ನೀನ್ 100 ತರಬೇಡ, 500 ತಗೊಂಬಾ. ಬರ್ಲಾ? ಆಯ್ತು. ಕಳ್ಳ. ನಿಲ್ಸೋ. ಸ್ಟಾಪ್. ಏನಯ್ಯ? ಗೋತಾ ಹೊಡೆದಿದ್ ಯಾರು? ನಮ್ ತಾತ. ನಿಮ್ಮ ಅಪ್ಪ? ಅವ್ರು ಮುಂಚೆನೆ ಹೋಗ್ಬಿಟ್ರು. ಸದ್ಯ ನೀನೊಬ್ಬ ನನಗೋಸ್ಕರ ಬದುಕಿದ್ಯಲ್ಲ. ಬರೋ ವಾರ ನನ್ ಮದ್ವೆ, ತಪ್ಪದಾಗ ಮದುವೆ ಬಂದ್ಬಿಡು. ಬರ್ತಾ ಹಂಗೆ 101 ರೂಪಾಯಿ ಮೊಯ್ನ ತಗೊಂಡ್ಬಂದ್ಬಿಡು. ನಿಮ್ ತಾತನ್ ತಿಥಿ 101 ಎಕ್ಸ್ಟ್ರಾ ಖರ್ಚು ಮಾಡಿದೆ ಅಂತ ತಿಳ್ಕೊಂಡ್ಬಿಡು. ಜಾಸ್ತಿ ಹೇಳ್ಬೇಡ, ಆರೋಗ್ಯ ಕೆಟ್ಟೋಗ್ಬಿಟ್ಟು ನೀನು ಗೋತಾ ಹೊಡೆದ್ಬಿಟ್ಯಾ. ನಡಿ ಹೋಗೋಣ. ಮಶಾಣಕ್ಕ ಅಲ್ಲಿ ಯಾರವ್ರೆ? ದೇವ್ಗಳು. ದೇವ್ಗಳು ಮದ್ವೆಗೂ ಬರಲ್ಲ, ಮುಯ್ಯೋ ಹಾಕೋದಿಲ್ಲ. ರೇ ಸ್ವಾಮಿ, ಒಂದ್ ವಾರದಿಂದ ನಿನ್ ಜೊತೆ ಸೈಕಲ್ ತುಳ್ದು ನನ್ ಕಾಲೆಲ್ಲ ಜೋತ್ ಬಿಟ್ಟೋಗ್ಬಿಟ್ಟದೆ. ಮೊದ್ಲು ನನ್ ಬಾಡಿಗೆ ಕೊಡಿ. ಇದನ್ ತಗೋ. ಏನಿದು? ತಪ್ಪದೆ ನನ್ ಮದ್ವೆಗೆ ಬಂದ್ಬಿಡು. ಹಂಗೆ 101 ರೂಪಾಯಿ ಮೊಯ್ನು ತಂದ್ಬಿಡು. ಬರ್ಲಾ? ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕಳಸ ಪೂಜೆ ಮಾಡಿ. ನನ್ ಮೇಲೆ ಹಾಕೋದು, ಕಳಸದ ಮೇಲೆ ಹಾಕಯ್ಯ. ನಿಮ್ಮ ಏನ್ ಪೂಜಾರಿ ಹೊಡೆದ್ರೆ ಅಲ್ಲೆಲ್ಲ ಉದ್ರಬೇಕು. ಬೇಗ ಮಂತ್ರ ಹೇಳಿ ತಾಳಿ ಕಟ್ಸ, ಜನ ಹೋಗ್ಬಿಡ್ತಾರೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ. ಮದುವೆ ನಿಲ್ಸಿ. ಯಾಕೆ? ಕೈ ಕ್ಯಾಶ್ ಕೊಟ್ಮೇಲೆ ಮದುವೆ. ಅಡಚಣೆಗಾಗಿ ಕ್ಷಮಿಸಿ. ಅನಿವಾರ್ಯ ಕಾರಣಗಳಿಂದ ಈ ಮದುವೆ ನಿಂತು ಹೋಗಿದೆ ಎಂದು ಹೇಳಲು ವಿಚಾರಿಸುತ್ತೇವೆ. ಧನ್ಯವಾದಗಳು. ನಿಮ್ಮ ಏನ್ ನಿಲ್ಸಯ್ಯ ನಿನ್ ತಗಡ ಅನೌನ್ಸ್ಮೆಂಟ್. ಯೋ ಮಾವ, ನೋಡಿ ಎಷ್ಟೊಂದ್ ಜನ ಬಂದವ್ರೆ. ತಾಳಿ ಕಟ್ಟಿದ ತಕ್ಷಣ ಡೊನೇಷನ್ ಕೊಡ್ತಾರೆ. ಆ ದುಡ್ಡನ್ನ ತೆಗೆದು ನಿನ್ ಮುಖದ ಮೇಲೆ ಬಿಸಾಕ್ಬಿಡ್ತೀನಿ. ಡೊನೇಷನ್ ಅಲ್ಲಲ್ಲ, ಗಿಫ್ಟ್. ಅಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿ ದುಡ್ಡಲ್ಲ, ಯಾರೋ ಮುಯ್ ಮಾಡಿ ದುಡ್ಡ ತಗೊಂಬಂದ್ ನನಗ್ ಕೊಡ್ತಾ ಇದ್ಯಾ? ಈ ಮದ್ವೆ ನಡೆಯಕ್ಕಿಲ್ಲ. ವಿನುತಾ, ಆ ಸೀಮೆಣ್ಣೆ ತಗೊಂಬಾರೆ. ಯಾಕಮ್ಮ? ಮೈ ಮೇಲೆ ಸುರ್ಕೊಂಡು ಇದೇ ಮದುವೆ ಮಂಟಪದಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ. ನನ್ ಕರ್ಮ. ಜಾಸ್ತಿ ದುಡುಕ್ಬೇಡ ಅಂತ ಬಡ್ಕತೀನಿ. ನನ್ ಮಾತೆ ಕೇಳಕ್ಕಿಲ್ಲ. ನಡೀಲಿ ಮದ್ವೆ. ಹೆಣ್ಣಿಗೆ ಹಾರ ಹಾಕಿ. ಆಯ್ತು ಸರ್. ಪ್ರದೀಪ, ಅಕ್ಷತಗಳೇ ಮಾವ, ಇಷ್ಟೊಂದು ಕೆರೆಗಳು ಯಾರಿಗೆ? ನಿನ್ಗೋಸ್ಕರ. ನನ್ಗೋಸ್ಕರ? ಯಾಕೆ? ಹೊಸ್ದಾಗ್ ಮದ್ವೆ ಆದ ಗಂಡು 30 ದಿವಸ ಒಂದೊಂದು ಹೊಸ ಚಪ್ಪಲಿ ಮೆಟ್ಕೊಂಡು ಓಡಾಡ್ಬೇಕು. ಅದು ನಮ್ಮ ಮಂತನದ ಸಂಪ್ರದಾಯ. ಹಂಗ? ಮುಹೂರ್ತ ಮೀರು ಹೋಗುತ್ತೆ, ಬೇಗ ತಾಳಿ ಕಟ್ಟಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಸುಭಗೆ ತ್ವಂ ಜೀವ ಸರದಾ ಶತಂ. ಮದುವೆ ಕಾರ್ಯವೆಲ್ಲ ಶುಭವಾಗಿ ನಡೀತು. ಮುಯ್ಯ ಕೊಡಲ್ಲ, ಲೈನ್ ಆಗಿ ಬಂದು ಮುಯ್ಯ ಹಾಕ್ಬಿಟ್ಟು ಹೋಗ್ಬೋದು. ಯಾಕೆ ತಿವಿತ್ಯಾ? ಇವತ್ ಬೆಳಗ್ಗೆ ಬಲ್ಗಡೆ ಎದ್ದು ದೇವ್ರ ಮುಖ ನೋಡಿದೆ ತಾನೆ? ಯಾಕೆ? ಆ ಮದುವೆ ಗಂಡ್ಗೆ ಗಂಡಾಂತರ ಇದೆಯಂತೆ. ಅಂದ್ರೆ ಮದುವೆ ಆದ 24 ಗಂಟೆಲಿ ಅವ್ನ್ ಸತ್ತೋಗ್ತಾನಂತೆ. ಆ ಗಂಡಾಂತರದಿಂದ ಪಾರಾಗ್ಬೇಕಾದ್ರೆ 500 ಜನಕ್ಕೆ ಹೊಸ ಚಪ್ಲಿಲಿ ಪಟಾರ್ ಅಂತ ಒಂದೊಂದ್ ಡೇಟ್ ಹೊಡಿಬೇಕಂತೆ. ಆಗ್ಲೇ ಆ ಗ್ರಹಗತಿಗಳಿಗೆ ಶಾಂತಿ ಆಗುತ್ತೆ. ಬಗ್ಗು ಬಗ್ಗಯ್ಯ. 101 ರೂಪಾಯಿ ಕೊಟ್ಟು ಚಪ್ಪಲಿ ಪಟ ಅಂತ ಏಟ್ ತಿಂದು ಇಷ್ಟನ್ನ ತಿನ್ನೋಕ್ಕಿಂತ ಇದೇ 101 ರೂಪಾಯಿ ಕೊಟ್ಟು 3 ಸ್ಟಾರ್ ಹೋಟ್ಲಲ್ಲಿ 3 ಟೈಮ್ ಚೆನ್ನಾಗಿ ಊಟ ಮಾಡ್ಬೋದು. ಅವನಯ್ಯ ಏನಂತೆ? ಚಪ್ಪಲ್ಲ ಕೊಡ್ತಾರೆ. ಮಹಾಜನರೇ, ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಮುಂದೆ ಬನ್ನಿ, ಮುಯ್ಯ ಹಾಕಿ. ಇದೇನಿದು? ಗಂಡಿನ ಕಡೆಯವರು ಮುಯ್ಯ ಹಾಕೋದಕ್ಕೆ ಯಾರು ಇಲ್ದೆ ಮಂಗ ಮಾಯ ಆಗ್ಬಿಟ್ಟಿದಾರ. ನಾನ್ ಬಂದ್ಬಿಟ್ಟೆ. ಮಾಯ ಆಗ್ಲಿಲ್ಲ. ಮದುವೆ ಗಂಡು ಓದ್ಸೋದು
101 ಪೈಸೆ. ನನ್ನೇನ್ ತಿರ್ಪೆ ಅನ್ನೋದು ತಿಳ್ಕೊಂಡ್ಬಿಟ್ಟಿದ್ಯಾ? ಎಸ್, ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಊಟಕ್ಕೆಲ್ಲ ಅರೇಂಜ್ ಮಾಡಿದ್ಯಾ? ಹರಿಶ್ಚಂದ್ರ ಘಾಟಕ್ಕೆ ಬಂದ್ಬಿಡು, ಎಣಗಳ ಮುಂದೆ ಪಿಂಡಾನ್ ರೆಡಿ ಮಾಡ್ಬಿಟ್ಟಿದ್ದೀನಿ. ನನ್ ಸಂಭಾವನೆ ಕೊಡ್ರಿ. ಮಾಡಿದ್ರೆ ಅಲ್ಲೆಲ್ಲ ಉದ್ರಬೇಕು. ಮದುವೆ ಪ್ರೋಗ್ರಾಮ್ ಫ್ಲಾಪ್ ಆಗುತ್ತೆ ಫೀಲಿಂಗ್ ಅಲ್ಲಿ ಇದ್ದೀನಿ. ಹಂಗಾರೆ ನನ್ ಲಕ್ಷ ಎಲ್ಲ ಬಾಕಿ ಒಟ್ಟಿಗೆ ಚುಕ್ತಾ ಮಾಡ್ಬಿಡ್ತೀನಿ. ಪ್ರಸ್ತ ಆದ್ಮೇಲೆ ಸೈಡ್ ಪ್ಲೇಸ್. ವಾಟ್ ಎ ಬ್ಯೂಟಿಫುಲ್ ಅರೇಂಜ್ಮೆಂಟ್. ಅತಿ ಮಧುರ ಅನುರ. ಯಾತ್ರೆ ಸೀಮೆ ಫಸ್ಟ್ ನೈಟ್ ಅದು. ಬೆಳ್ಳಿ ಲೋಟದಲ್ಲಿ ಹಾಲಿಲ್ಲ, ಒಂದು ತಾಂಬೂಲ ಇಲ್ಲ, ಒಂದು ಕಿಸ್ ಇಲ್ಲ, ಮಂಚದ ಗಿಲಿಗಿಲಿ ಶಬ್ದ ಇಲ್ಲ. ಅಷ್ಟು ಬೇಗ ಕಂಬಳಿನ ಗೊಬ್ಬರ ಹಾಕೊಂಡ್ ಮನ್ಕೊಂಡ್ಬಿಟ್ಟೋಳಲ್ಲ. ಮೋಟ್ಲಿ ನಾಚಿಕೆ ಇರ್ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳ. ಸ್ವೀಟ್ ವಾಟ್ ಎ ಬ್ಯೂಟಿಫುಲ್ ನೈಟ್. ಏನಯ್ಯ ಅದು? ಫಸ್ಟ್ ನೈಟ್ ಅಂದಿದ ತಕ್ಷಣ ಬೂದ್ ಗುಂಬಳಕಾಯಿ ಊದಂಗ್ ಊದ್ಬಿಟ್ಟೋಳಲ್ಲ. ಖುಷಿಗಿರ್ಬೇಕು. ಏನಿದು? ಏನೇ ನಿಮ್ಮ ಅಪ್ಪನಂಗೆ ಧ್ವನಿ ಬದಲಾವಣೆ ಮಾಡ್ಕೊಂಡು ಮಿಮಿಕ್ರಿ ಮಾಡಿದ ತಕ್ಷಣ ಎದುರು ಬಿಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಅಪ್ಪ ಅಲ್ಲ, ಅವರ ತಾತ ಬಂದ್ರು ಸರಿನೇ. ಇವತ್ತು ಫಸ್ಟ್ ನೈಟ್ ಮಾಡೋದೇ ನಿನಗೆ ಗಂಡು ಮಗು ಕೊಡದೇನೆ. ಮಿಮಿಕ್ರಿನೂ ಅಲ್ಲ, ಏನು ಅಲ್ಲ. ಇದು ನಂದೇ ಕಂಠ ಕಣೋ, ಇಸ್ಕಂಠ. ಏಯ್ ನಿಮ್ಮ ಏನಿದು ಟಪ್ಪ ಜೋಕು? ನಿಮ್ಮ ಅಪ್ಪನ್ ತರ. ಇಲ್ಲೋಡು. ಯೋ ಮಾವ, ನೀನಾ? ಊದ್ಬತ್ತಿ ವಾಸನೆ ಬದಲಿಗೆ ಸಿಮೆಂಟ್ ವಾಸನೆ ಬಂದಾಗ ಅನ್ಕೊಂಡೆ ಅಪ್ಪಿ ತಪ್ಪಿ ನೀನ ಬಂದ್ಬಿಟ್ಟಿದ್ಯಾ ಅಂತ. ಯಾಕಯ್ಯ ಬಂದೆ ಇಲ್ಲಿ? ನೀನ್ ಕೊಡ್ಬೇಕಾಗಿರೋ 1 ಲಕ್ಷ ಬಾಕಿ ಐತಲ್ಲಪ್ಪ, ಅದಕ್ಕೆ ಬಂದೆ. ನೀನು ಬಾಯಿ ಮಣ್ಣಾಕ ಬಾಕಿ ಕೇಳಕ್ಕೆ ಪ್ರಸ್ತುತ ಕೊನೆಗ ಬರ್ಬೇಕು. ಪಬ್ಲಿಕ್ ಆಗಿ ಕೇಳ್ಬಿಟ್ರೆ ಪೀಲಾಗಿ ಪೂಲಾಗಿ ಹೋಗ್ಬಿಡ್ತಿಯಲ್ಲಪ್ಪ, ಅದಕ್ಕೆ ಯಾರಿಗೂ ಕಾಣ್ದಿಲ್ದಿದ್ದಂಗೆ ಗುಟ್ಟಾಗಿ ಪ್ರಸ್ತುತ ಮನೆಗೆ ಬರ್ಬಿಟ್ಟೆ. ಎಲ್ಲ ನನ್ ಕರ್ಮ. ಮಿಸ್ಡ್ ಎ ಬ್ಯೂಟಿಫುಲ್ ಟೈಮ್. ಬ್ಯೂಟಿಫುಲ್ ಟೈಮ್. ಆಕನಾತಿ ನನ್ನ ಮಗನೇ, ಮದ್ವೆಗಿಂತ ಮುಂಚೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದೆ, ತೋಪಿ ಹಾಕ್ದೆ. ತಾಳಿ ಕಟ್ಟಿದ ತಕ್ಷಣನೇ ಕೊಡ್ತೀನಿ ಅಂದೆ, ತೋಪಿ ಹಾಕ್ದೆ. ಈಗ ಪ್ರಸ್ತಾದ ಮೇಲೆ ಕೊಡ್ತೀಯಾ? ಬಲ್ ನನ್ ಮಗ ನೀನು. ಅದಕ್ಕೆ ಈಗ ಕ್ಯಾಶ್ ತಗೊಬಂದ್ ನನ್ ಕೈಯಾಗ ಬಡ್ಗು, ಆಮೇಲೆ ನಿನಗ್ ಪ್ರಸ್ತ. ಅಪ್ಪ, ಏನ್ ಮಾಡ್ತಾ ಇದ್ದೀರಾ? ನಿಮ್ ಸ್ವಂತ ಮಗಳ ಸಂಸಾರಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದೀರಾ? ಕೋಟಿ ಗಟ್ಲಿ ಹಣ ಇದ್ರು ಜುಜ್ಬಿ 1 ಲಕ್ಷ ರೂಪಾಯಿಗೋಸ್ಕರ ಪ್ರಾಣ ಬಿಡ್ತೀಯಾ? ಸ್ವಂತ ಅಳಿವಿಗೆ ಪ್ರಸ್ತಾವ ಮಾಡಕ್ ಬಿಡದೆ ತಡಿತಾ ಇದ್ದಲ್ಲ. ಇದು ನ್ಯಾಯನಾ? ಧರ್ಮನ? ಮುಚ್ಚ ಬಾಯ್. ಯಾವುದು ನ್ಯಾಯ, ಯಾವುದು ಧರ್ಮ ಅಂತ ಈ ಗಾರೆ ಗಂಗೇರಿಗೆ ಚೆನ್ನಾಗಿ ಗೊತ್ತದೆ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋ. ಅಪ್ಪ ಅಪ್ಪ ಅಪ್ಪ, ಈ ಹಾಲಾದ್ರೂ ಕುಡಿಸ್ತೀನಪ್ಪ. ನೀನ್ ಅವನ್ಗೆ ಹಾಲು ಕೊಟ್ಬಿಡು, ಅವ್ನ್ ನಿನ್ಗೆ ಹಣ್ಣು ಕೊಟ್ಬಿಡ್ತಾನೆ. ನೀವಿಬ್ರು ಸೇರ್ಕೊಂಡು ನನ್ ಕೈಗೆ 1 ಮಗ ಕೊಟ್ಬಿಡಿ. ನನ್ಗೆ ಬರ್ಬೇಕಾಗಿರೋ ಬಾಕಿಗೆ ನುಣ್ಣಗ್ ತಲೆ ಬೋಳಿಸ್ಕೊಂಡ್ಬಿಟ್ಟು 3 ನಾಮ ಹಾಕೊಂಡ್ಬಿಟ್ಟು 7 ಕೊಂಡಲ ಮಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೊಟ್ಟೋಗ್ತೀನಿ. ಏಯ್, ನೀನ್ ಕೊಡ್ಬೇಕಾಗಿರೋ ಬಾಕಿ ಹಣ ನನ್ನ ಕೈ ಸೇರೋವರೆಗೂ ನಿನ್ನ ನೆರಳು ನನ್ನ ಮಗಳ ಮೇಲಿರ್ಲಿ, ನನ್ನ ಮನೆ ಮೇಲೂ ಬೀಳಕೂಡ್ದು. ಹುಷಾರ್. ನೀನ್ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರಿ ಗೌರವ ಇಲ್ಲ, ನಾನಾಗ್ ನೀನ್ ಕುತ್ತಿಗೆ ಹಿಡ್ದು ಆಚೆಗೆ ತೆಪ್ಪಬೇಕಾಯ್ತದೆ. ನೋ ಪ್ರಾಬ್ಲಮ್, ನಾನೇ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಕಿಸ್ ಹಾಕೊಂಡ್ಲಾ? ಹಚ್ಬೇಡ. ಏನ್ರಿ? ಹಲೋ. ಎಸ್ ಸರ್. 1 more double large please. ಓಕೆ ಸರ್. ಏನ್ ಸರ್ ಇವತ್ತು ಇಷ್ಟೊಂದು ಕುಡಿತಾ ಇದ್ದೀರಾ? ನಾನ್ ಮದ್ವೆ ಮಾಡ್ಕೋಬೇಕಾಗಿದ್ದ ಸಂಗೀತನ ಆ ಸ್ಕೌಂಡ್ರಲ್ ಮದ್ವೆ ಆಗ್ಬಿಟ್ಟ. ಹೋಗ್ಲಿ ಬಿಡ, ಆದ್ರೆ ಪ್ರಸ್ತ ಮಾತ್ರ ನನ್ ಜೊತೆನೆ ನಡಿಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಕುಡಿತಾ ಐಡಿಯಾ ಮಾಡ್ತಾ ಇದ್ದೀನಿ.